your Bibles to Acts chapter 2. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತೆರೆಸೋಣ. Quickly. ಬೇಗವಾಗಿ. Amen. Well, let us read from verse 42. 42ನೇ ವಾಕ್ಯದಿಂದ ಓದೋಣ. Amen. When you look at this verse, ಈ ವಾಕ್ಯಗಳನ್ನು ನೋಡುವಾಗ the Bible speaks about how the people were in the church in the early church. ಆ ಆದಿ ಸಭೆಯಲ್ಲಿದ್ದ ಜನರು ಹೇಗಿದ್ರು ಅಂತ ಬರೆಯಲ್ಪಟ್ಟಿದೆ. Amen. The Bible says ಸತ್ಯವೇದ ಹೇಳುತ್ತೆ, they were devoted fastly to the apostolic doctrine. ಆ ಅಪೊಸ್ತಲರು ವಾಕ್ಯ ಸಾರಿದ ಆ ಕಾರ್ಯಗಳಿಗೆ ಅವರು ಭಯಭಕ್ತಿಯಾಗಿದ್ರು. ತಾವು ಮೀಸಲ್ಪಟ್ಟವರಾಗಿದ್ರು. ತಮ್ಮನ್ನೇ ತಾವು ಮೀಸಲ್ಪಟ್ಟವರಾಗಿದ್ರು. Amen. Here, listen to me. ಚೆನ್ನಾಗಿ ಗಮನಿಸಿ. This is the most highlighted verse that speaks about the church of the amen apostles in the first generation. ಆ ಮೊದಲನೇ ಆದಿ ಸಭೆಯಲ್ಲಿದ್ದ ಆ ಅಪೊಸ್ತಲರ ಸಭೆಯಲ್ಲಿದ್ದ ಒಂದು ಬಹುಮುಖ್ಯವಾಗಿ ವಿಶ್ವಾಸಿಗಳು ಹೇಗಿದ್ರು ಅಂತ ಬರೆಯಲ್ಪಟ್ಟಿದೆ. I request you, ನಿಮಗೆ ನಾನು ತಿರುಗಾ ಕೇಳಿಕೊಳ್ಳುತ್ತೇನೆ, possible underline this scripture. ಸಾಧ್ಯವಾದ್ರೆ ಆ ಒಂದು ವಾಕ್ಯಗಳನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. Write it important for my church. ನನ್ನ ಸಭೆಗೆ ಇದು ಬಹುಮುಖ್ಯ ಅಂತ ಅಲ್ಲಿ ಬರ್ಕೊಳ್ಳಿ. இன்னைக்கு நான் ஒரு காரியத்தை உங்களுக்கு சொல்ற கவனிச்சு கேளுங்க. ಇವತ್ತು ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳ್ತೇನೆ, ಗಮನಿಸಿ. Amen. If you don't see this happening in the church, ಸಭೆಯಲ್ಲಿ ಇದು ನೆರವೇರ್ತಿಲ್ಲ ಅಂದ್ರೆ, amen, you first turn to change. ನೀನು ಮೊದಲು ಅದಕ್ಕೆ ಒಪ್ಪಿಸಿಕೊಡು, ನೀ ಬದಲಾಗುವುದಕ್ಕೆ. ಎಷ್ಟನೇ பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Be the first one to obey God. ನೀನು ಮೊದಲನೇ ವ್ಯಕ್ತಿಯಾಗಿ ದೇವರಿಗೆ ವಿಧಿಯನಾಗಿರುವುದಕ್ಕೆ. Amen. Let revival sweep the church. ಉಜ್ಜೀವನ ಸಭೆಯನ್ನು ಹಾಗೆ ಮುಚ್ಚಿಕೊಳ್ಳಲಿ. Amen. Let the revival sweep the church. ಆ ಉಜ್ಜೀವನ ಸಭೆಯನ್ನು ಹಾಗೆ ಮುಚ್ಚಿಕೊಳ್ಳಲಿ. But before it sweeps the church, ಅದು ಸಭೆಯನ್ನು ಮುಚ್ಚಿಕೊಳ್ಳುವುದಕ್ಕಿಂತ ಮೊದಲು, let that revival fire burn in you. ಆ ಉಜ್ಜೀವನದ ಬೆಂಕಿ ಮೊದಲು ನಿನ್ನಲ್ಲಿ ಹತ್ತಿ ಉರಿಯಲಿ. Let it begin from you. ಅದು ನಿನ್ನಿಂದ How ಪ್ರಾರಂಭವಾಗಲಿ. many of you say amen? ಎಷ್ಟು ಜನ ಆಮೆನ್ ಅಂತೀರಾ? Every time God does something with one man, ಪ್ರತಿ ಸಾರಿನೂ ದೇವರು ಒಂದು ವ್ಯಕ್ತಿಯ ಮೂಲಕವೇ ಮಾಡೋದು. even on the day of Pentecost, ಪಂಚಶತಮ ದಿನದಂದು ಕೂಡ, amen, even though the church was born on that particular day, ಆ ಒಂದು ದಿನವು ಸಭೆಯು ಹುಟ್ಟಿದ ದಿನದಲ್ಲೂ ಕೂಡ, amen, even amen, on the same day when 3,000 people were baptized, 3,000 ಜನರು ದೀಕ್ಷಾಸ್ನಾನ ಹೊಂದಿದ ದಿನವೂ ಕೂಡ, even when thousands and thousands of people heard, amen, the word of God, ಸಾವಿರಾರು ಜನರು ದೇವರ ವಾಕ್ಯವನ್ನು ಕೇಳಿದ ದಿನವೂ ಕೂಡ, amen, God used one man. ದೇವರು ಒಂದು ವ್ಯಕ್ತಿಯನ್ನು One ಉಪಯೋಗಿಸಿದ್ರು. man stood up. ಒಂದು ವ್ಯಕ್ತಿ ಎದ್ದು ನಿಂತ. ಎಷ್ಟನೇ பேருக்கு நான் சொல்றது புரியுது? ಎಷ್ಟು ಜನಕ್ಕೆ ಹೇಳುವುದು ಅರ್ಥ When ಆಗ್ತಿದೆ? all were sitting, ಎಲ್ಲರೂ ಕೂತಿದ್ದಾಗ, when all received the Holy Spirit, ಎಲ್ಲರೂ ಪವಿತ್ರಾತ್ಮನನ್ನು when all ಹೊಂದಿದಾಗ, were speaking tongues, ಎಲ್ಲರೂ ಅನ್ಯ ಭಾಷೆಗಳನ್ನು ಮಾತಾಡ್ತಿರುವಾಗ, when all were blessed, ಎಲ್ಲರೂ ಆಶೀರ್ವಾದ when ಹೊಂದಿದಾಗ, all were celebrating, ಎಲ್ಲರೂ ಕೊಂಡಾಡ್ತಾ ಇರುವಾಗಲೂ ಕೂಡ, one man stood up. ಒಂದು ವ್ಯಕ್ತಿ ಎದ್ದು ನಿಂತ. I pray ನಾ ಪ್ರಾರ್ಥಿಸುತ್ತೇನೆ, that God will raise you as that one man. ಆ ಒಂದು ವ್ಯಕ್ತಿಯ ರೀತಿಯಲ್ಲಿ ದೇವರು ನಿನ್ನನ್ನು ಎಬ್ಬಿಸಲಿ. மூலிமாய் சபைகள் எழுப்புதல் காணணும் இந்த கடைசி நாட்களில். ಈ ಕೊನೆಯ ದಿನಗಳಲ್ಲಿ ನಿನ್ನ ಮೂಲಕ ಸಭೆಗಳು ಉಜ್ಜೀವನವನ್ನು ನೋಡಲಿ. உன் மூலியமாக உன்னுடைய நீங்க இருக்கிற இந்த சபைக்குள்ள எழுப்புதல் பற்றி எரியணும். ನಿನ್ನ ಮೂಲಕ ಇಲ್ಲಿ ನೀವು ಇರುವಂತ ಈ ಸಭೆಯಲ್ಲೂ ಕೂಡ ಉಜ್ಜೀವನ ಉರಿಯಲಿ. If Satan can destroy the whole church through one man, how much more the Holy Spirit can do with one man. ಒಂದು ವ್ಯಕ್ತಿಯನ್ನು ಹಿಡ್ಕೊಂಡು ಸಭೆಯನ್ನೇ ಒಂದು ಸೈತಾನನು ಹಾಳು ಮಾಡಲು ಸಾಧ್ಯ ಅಂದ್ರೆ ನೆನೆಸಿ, ಒಂದು ವ್ಯಕ್ತಿಯನ್ನು ಹಿಡ್ಕೊಂಡು ಪವಿತ್ರಾತ್ಮನು ಸಭೆಯನ್ನು ಕಟ್ಟಲು ಹೇಗೆ ಸಾಧ್ಯ? பிசாசால அகப்பட்டவர்கள் எந்த யூதாவா இருந்தாலும் நீ தேவனுடைய கையில பேதுருவா இன்றைக்கு மாறு. ಸೈತಾನಿಂದ ಹಿಡಿಯಲ್ಪಟ್ಟಿರುವಂತ ಎಂತ ಯೂದಾಸ್ ಇಸ್ಕರಿಯೋತನಾಗಿದ್ರೇನು ಕೂಡ ಇವತ್ತು ಪೇತ್ರನಾಗಿ ನೀನು ಪವಿತ್ರಾತ್ಮನ ಭರಿತನಾಗಿ ನಿಲ್ಲು. Of course you too have denied Jesus. ಹೌದು, ನೀನು ಕೂಡ ಯೇಸುವನ್ನು ತ್ಯಜಿಸಿದೀಯ. You too said I don't know Jesus. ನೀನು ಕೂಡ ಹೇಳಿದೆ ಯೇಸು ನನಗೆ ಗೊತ್ತಿಲ್ಲ. But that is past, brother. ಅದು ಹಳೇದು. That is past, brother. ಅದು ಹಳೇದು. Now you have the Holy Spirit in you. ಈಗ ನಿನ್ನ ಒಳಗೆ ಪವಿತ್ರಾತ್ಮನಿದ್ದಾರೆ. You have the power from above. ನಿನಗೆ ಮೇಲಿಂದ ಬಲವು ಇಳಿದಿದೆ. Amen. You have received the Spirit of truth. ಆ ಸತ್ಯದ ಆತ್ಮವನ್ನು ನೀವು ಹೊಂದಿದೀಯಾ. You are the rock on which the Holy Spirit wants to build His church. ನೀನೇ ಆ ಬಂಡೆ, ನಿನ್ನ ಮೇಲೆ ದೇವರಾತ್ಮನ ಸಭೆಯನ್ನು ಕಟ್ಟಲು ಬಯಸುತ್ತಾರೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? If you and I can follow these four things, ನೀನು ನಾನು ಈ 4 ಕಾರ್ಯವನ್ನು ಹಿಂಬಾಲಿಸಿದ್ರೆ, I prophesy, ನಾನು ಪ್ರವಾದಿಸ್ತೇನೆ, amen, every day people shall be added. ಪ್ರತಿ ದಿನವೂ ಹೊಸ ಜನರು ಸಭೆಗೆ ಸೇರ್ತಾರೆ. Because the Bible says, ಯಾಕಂದ್ರೆ ಸತ್ಯವೇದ ಹೇಳುತ್ತೆ, amen, what God has opened no man can shut it. ದೇವರು ತೆರೆದದನ್ನು ಯಾವ ಮನುಷ್ಯನು ಮುಚ್ಚಲು ಸಾಧ್ಯವಿಲ್ಲ. Hallelujah. Hallelujah. Amen. What we need to do, ನಾವೇನ್ ಮಾಡಬೇಕು? we need to be devoted for four things. ನಾವು 4 ಕಾರ್ಯಕ್ಕಾಗಿ ಭಯಭಕ್ತಿಯಾಗಿರಬೇಕು. Amen. Hallelujah. ಮೀಸಲ್ಪಟ್ಟವರಾಗಿರಬೇಕು. ಮೀಸಲ್ಪಟ್ಟವರಾಗಿರಬೇಕು. Do you know what do you mean by amen devoted? ಮೀಸಲ್ಪಟ್ಟವರು ಅಂದ್ರೆ ಏನು ಗೊತ್ತಾ? Amen. That means
means ಅದರ ಅರ್ಥ to be in the fear of God to obey. ದೇವರ ಭಯದಲ್ಲಿ ಆತನು ಹೇಳಿದ ಕಾರ್ಯವನ್ನು ಮಾಡುವುದಕ್ಕೆ ಒಪ್ಪಿಸಿಕೊಟ್ಟಿರಬೇಕು. தேவனுடைய பயபக்தி எங்களுக்குள்ள சூழ்ந்து கொள்ள வேண்டும். ದೇವರ ಭಯಭಕ್ತಿ ನಮ್ಮನ್ನು ಹಾಗೆ ಮುಚ್ಚಿಕೊಂಡಿರಬೇಕು. சொல்றது எத்தனை பேருக்கு புரியுதுங்க? They were devoted to the doctrines of apostles. ಅಪೊಸ್ತಲರ ಆ ಒಂದು ವಾಕ್ಯಗಳಿಗೆ ಅವರು ಭಯಭಕ್ತಿಯಾಗಿ ಮೀಸಲಿಡಲ್ಪಟ್ಟರು. ಆಮೆನ್ சொல்றீங்க? ಎಷ್ಟು ಆಮೆನ್ ಅಂತೀರಾ? சபையிலே பேசப்படுகிற சத்தியத்தை அவர்கள் என்ன ஏற்றுக்கொள்ள அவர்கள் ತೀವ್ರವಾಗಿರುತ್ತಾರೆ. ಸಭೆಯಲ್ಲಿ ಮಾತಾಡಲ್ಪಡುವಂತ ಸತ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಅವರು ತುಂಬಾ ಭಯಭಕ್ತಿಯಿಂದ ವೈರಾಗ್ಯದಿಂದ ಇದ್ದರು. ಆಮೆನ್ சொல்றீங்க? ಎಷ್ಟು ಆಮೆನ್ ಅಂತೀರಾ? What is the first thing? ಏನು ಮೊದಲನೇ ಕಾರ್ಯ? First character of the ancient church. ಆದಿ ಸಭೆಯ ಮೊದಲನೇ ಕ್ಯಾರೆಕ್ಟರ್. Amen. What was it? ಅದು ಏನು? Amen. To accept the doctrines of the apostles. Firstly. ಅಪೊಸ್ತಲರು ವಾಕ್ಯ ಸಾರುವಂತ ಆ ಒಂದು ಡಾಕ್ಟ್ರಿನ್ ಅನ್ನು ಮೊದಲು ಹೊಂದಿಕೊಳ್ಳುವಂತದ್ದು. Hallelujah. Hallelujah. As quick as they would hear the word, ಅವರು ದೇವರ ವಾಕ್ಯವನ್ನು ಕೇಳಿದ ತಕ್ಷಣ their knees were ready to bow down to that. ಅವರ ಮೊಣಕಾಲುಗಳು ಅದಕ್ಕಾಗಿ ಬಗ್ಗುವುದಕ್ಕೆ ಸಿದ್ಧವಾಗಿತ್ತು. In Mark chapter 4, ಮಾರ್ಕ 4ನೇ ಅಧ್ಯಾಯ, the Bible speaks about the sower. ಸತ್ಯವೇದ ಬಿತ್ತುವವನ ಕುರಿತು ಮಾತಾಡುತ್ತೆ. Hallelujah. Hallelujah. When the word was sown, ವಾಕ್ಯವೇ ಬಿತ್ತಲ್ಪಟ್ಟಾಗ, when the seed was ಆ sown, ಬೀಜವು ಬಿತ್ತಲ್ಪಟ್ಟಾಗ, amen, immediately the birds came and took it away. ತಕ್ಷಣವೇ ಪಕ್ಷಿಗಳು ಬಂದು ಅದನ್ನು ತಕೊಂಡು ಹೋಗ್ಬಿಟ್ಟವು. When the seed fell, ಆ ಬೀಜ ಬಿತ್ತಿದಾಗ the thorns choked that. ಅಲ್ಲಿ ಮುಳ್ಳಿನ ಪೊದೆಗಳು ಅದನ್ನು ಹಾಗೆ ಚುಚ್ಚಿ ಹಾಕಿತು. Amen. When the seed was sown, ಆ ಬೀಜಗಳು ಬಿತ್ತಿದಾಗ the stone inside the soil didn't allow the roots to go ಆ inside. ಮಣ್ಣಿನ ಅಡಿಯಲ್ಲಿದ್ದ ಕಲ್ಲುಗಳು ಆ ಬೇರುಗಳು ಅಡಿಯಲ್ಲಿ ಹೋಗುವುದಕ್ಕೆ ಬಿಡಲಿಲ್ಲ. I tell you, ನಿಮಗೆ ನಾನು ಹೇಳ್ತೇನೆ. why? ಯಾಕೆ? Why the birds of the air stole it? ಯಾಕೆ ಆಕಾಶದ ಪಕ್ಷಿಗಳು ಬಂದು ತಿನ್ಬಿಟ್ಟವು? Amen. Because ಯಾಕಂದ್ರೆ you never accepted the word inside. ದೇವರ ವಾಕ್ಯವನ್ನು ಒಳಗೆ ಹೊಂದಿಕೊಳ್ಳಲಿಲ್ಲ. But the Bible says, ಅರೆ ಸತ್ಯವೇದ when ಹೇಳುತ್ತೆ, it was sown in a good ground, ಆದ್ರೆ ಒಳ್ಳೆ ನೆಲದಲ್ಲಿ ಬಿತ್ತಿದಾಗ it bared, 30, 60, 100 folds. ಅದು 30ರಷ್ಟು 60ರಷ್ಟು 100ರಷ್ಟು ಫಲವನ್ನು ಕೊಡ್ತು. Are you here with me? ಕೇಳ್ತಿದ್ದೀರಾ? Hallelujah. If God speaks about miracle in the Sunday, ಸಭೆಯಲ್ಲಿ ಭಾನುವಾರ ದೇವರು ಸ್ವಸ್ಥತೆಯ ಕುರಿತು the ಮಾತಾಡಿದ್ರೆ next week you have to come with a testimony. ಮಾರನೇ ಭಾನುವಾರನೇ ನೀವು ಆ ಸ್ವಸ್ಥತೆಯ ಸಾಕ್ಷಿಗಳ ಮೂಲಕ How ಬರಬೇಕು. many of you believe that? ಎಷ್ಟು ಜನ ಅದನ್ನು ನಂಬುತ್ತೀರಾ? Amen. God never speaks simply. ದೇವರು ಸುಮ್ಮನೆ ಏನೋ ಮಾತಾಡಲ್ಲ. God doesn't want to just encourage you and send you. ದೇವರು ಏನೋ ನಿಮ್ಮನ್ನ ಖುಷಿಪಡಿಸಿ ಕಳಿಸುವುದಕ್ಕೆ ಬಯಸುವ ಆತನಲ್ಲ. Amen. Isaiah chapter 55 verse 11 says, ಏಷಯ 55:11 ಹೇಳುತ್ತೆ, every word that proceeded out of the mouth of God will never return back unless and until it finishes its work. ದೇವರ ಬಾಯಿಂದ ಬರುವಂತ ಒಂದೊಂದು ಮಾತುಗಳು ಕೂಡ ಅದು ಕಾರ್ಯವನ್ನು ಮಾಡದೆ ಹಿಂತಿರುಗಿ ಹೋಗುವುದಿಲ್ಲ. If God says I will bless you, then you need to be blessed. ದೇವರು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂದ್ರೆ ನಿಜವಾಗ್ಲೂ ನೀ ಆಶೀರ್ವಾದ ಹೊಂದುತ್ತೀಯಾ? Hallelujah. Hallelujah. Amen. Amen. Truly you will see a breakthrough in your life. ನಿಜವಾಗ್ಲೂ ನಿನ್ನ ಜೀವನದಲ್ಲಿ ಬಿಡುಗಡೆ ನೋಡ್ತೀಯಾ? One word comes about finance. ಹಣಕಾಸಿನ ಕುರಿತು ಒಂದು ವಾಕ್ಯ ಬಂದ್ರೆ, Amen. You have to believe that that word is for you and start praying for that. ನೀ ನಂಬಬೇಕು ಈ ವಾಕ್ಯ ನನಗೆ ಅಂತ ನೀ ಅದನ್ನು ಇಟ್ಟು ಪ್ರಾರ್ಥಿಸಬೇಕು. ಇಲ್ಲಿ ಎಷ್ಟು ಜನ ಇರ್ತಾರೋ ಏನೋ, ಅಯ್ಯೋ ಇಲ್ಲಿ ಎಷ್ಟು ಜನ ಇರ್ತಾರೆ, ಯಾರಿಗೆ ಮಾತಾಡಿರ್ತಾರೆ ಏನೋ, ದೇವ್ರು ಯಾರಿಗೆ ಮಾತಾಡಿದ್ರು ಏನೋ. Amen. ಹೌದಪ್ಪ ನಿನಗೆ ಮಾತಾಡಿಲ್ಲ, ನೀ ಹಂಗೆ ಕೂತ್ಕೋ. Amen. Hallelujah. Hallelujah. ನಾನು சொல்றது எத்தனை பேருக்கு புரியுதுங்க? ಹೇಳುದು ಎಷ್ಟು ಜನಕ್ಕೆ ಅರ್ಥ When ಆಗ್ತಿದೆ? God speaks to you, ದೇವರು ನಿನ್ನ ಬಳಿ you ಮಾತಾಡುವಾಗ need to believe, that's all. ನೀ ನಂಬಬೇಕು ಅಷ್ಟೇ. You need not to look at the situation. ಪರಿಸ್ಥಿತಿಗಳನ್ನು ನೀ ನೋಡೋದು ಬೇಕಿಲ್ಲ. In Mark chapter 5, ಮಾರ್ಕ 5ನೇ when ಅಧ್ಯಾಯ, Jesus was going to Jairus' house, ಯೇಸು ಸ್ವಾಮಿ ಯಾಯಿರನ ಮನೆಗೆ ಹೋಗುವಾಗ there came a news that his daughter died. ಅಲ್ಲಿ ಒಂದು ಸುದ್ದಿ ಬರುತ್ತೆ, ನಿನ್ನ ಮಗಳು ಸತ್ತೋಗಿದ್ದಾಳೆ ಅಂತ. Amen. That is totally, amen, end of all things. ಅದು ಎಲ್ಲದರ ಒಂದು ಮುಕ್ತಾಯ. Amen. But what did Jesus say? ಆದ್ರೆ ಯೇಸು ಸ್ವಾಮಿ ಏನ್ ಹೇಳಿದ್ರು? Jairus, amen, only believe. ಯಾಯಿರನೇ ಬೆರಿ ನಂಬು. Only believe. ಬೆರಿ ನಂಬು. If the sermon is only believe, you need to only believe, not look at anything. ವಾಕ್ಯವು ಬೆರಿ ನಂಬು ಅನ್ನುವರ ಅದರ ಕುರಿತು ಇದ್ರೆ ನೀ ಬೆರಿ ನಂಬಬೇಕು ಅಷ್ಟೇ. When you leave this place, ಈ ಸ್ಥಳವನ್ನು ಬಿಟ್ಟು ಹೋಗುವಾಗ outside, ಹೊರಗಡೆ, if you are speaking to the people, ಅಲ್ಲಿ ಜನರ ಬಳಿ ನೀವು ಮಾತಾಡ್ತಿರುವಾಗ your conversation should be about the word of God. ನಿನ್ನ ಮಾತುಕತೆ ದೇವರ ವಾಕ್ಯದ ಕುರಿತೇ ಇರಬೇಕು. When you go back home, ಮನೆಗೆ ಹಿಂತಿರುಗಿ you ಹೋದಾಗ shouldn't sit and speak ill about the church or a believer. ಸಭೆಯ ಕುರಿತು ಅಥವಾ ವಿಶ್ವಾಸಿಗಳ ಕುರಿತು ಕೊರೆಯಾಗಿ ಮಾತಾಡುವಂತದಲ್ಲ. Amen. You need to speak about the word of God that you have received. ನೀ ಹೊಂದಿಕೊಂಡ ದೇವರ ವಾಕ್ಯದ ಕುರಿತೇ ನೀ ಮಾತಾಡಬೇಕು. You need to say, this is what God spoke to me. ಇದೇ ದೇವರು ನನ್ನ ಬಳಿ ಮಾತಾಡಿದ್ರು ಅಂತ ನೀ ಮಾತಾಡ್ತಿರಬೇಕು. Amen. That
point was for me. ಆ ಒಂದು ಪಾಯಿಂಟ್ ನನಗಾಗಿಯೇ. What did God speak to you? ದೇವರು ನಿನ್ನ ಬಳಿ ಏನನ್ನು ಮಾತಾಡಿದ್ರು? Amen. Right there. ಅಲ್ಲಿಯೇ. Amen. You need to pray that the Holy Spirit will do that in the house. ನೀ ಪ್ರಾರ್ಥಿಸಬೇಕು ದೇವರು ಇದನ್ನು ಮನೆಯಲ್ಲಿ ಪ್ರಾರಂಭಿಸಲಿ ಅಂತ. Amen. That He will do it in your personal life. ಆತನು ನಿನ್ನ ವೈಯಕ್ತಿಕ ಜೀವನದಲ್ಲೂ ಪ್ರಾರಂಭಿಸುತ್ತಾರೆ. The secret of first church was ಆದಿ ಸಭೆಯ ಮೊದಲನೇ ರಹಸ್ಯ. they were devoted for the doctrines of apostles. ಅಪೊಸ್ತಲರು ವಾಕ್ಯವನ್ನು ಸಾರಿದ್ರಲ್ಲ, ಅದನ್ನು ಭಯಭಕ್ತಿಯಿಂದ ಅವರು ಅವರಿಗೆ ಅಂತ ಹೊಂದಿಕೊಂಡ್ರು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஆமென். ஒரு வாரம் செக் பண்ணுங்க. ಒಂದು ಸಾರಿ ಪರಿಶೋಧನೆ ಮಾಡಿ Amen. ನೋಡಿ. பிரசங்கம் தானேன்னு வரீங்களா இல்ல are you devoted தேவ பயபக்திಯಿಂದ? Amen. Do you pray at home and come to the church? Lord, today I come to hear you, Lord. ಸುಮ್ಮನೆ ಪ್ರಸಂಗ ಅಂತ ಬರ್ತೀರಾ ಅಥವಾ ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಬರ್ತೀರಾ? ದೇವರೇ ಇವತ್ತು ನಿನ್ನ ಸ್ವರವನ್ನು ನಾ ಕೇಳಬೇಕು ನನ್ನ ಬಿಡುಗಡೆಗಾಗಿ ಅಂತ ಬರ್ತೀರಾ? I was in those days. ಆ ದಿನಗಳಲ್ಲಿ ನಾನು Amen. We would pray whole Saturday to go to the church next Sunday. ಪೂರ್ತಿ ಶನಿವಾರವೆಲ್ಲ ಪ್ರಾರ್ಥನೆ ಮಾಡ್ತಿದ್ವಿ, ಯಾಕಂದ್ರೆ ಭಾನುವಾರ ಮಾರನೇ ದಿನ ಸಭೆಗೆ ಹೋಗಬೇಕು. When we go there, ಅಲ್ಲಿ ಹೋದಾಗ ಆಂಡವರೇ ನಿಮಗೆ ನೋಡು பேசணும். ದೇವರೇ ನೀನು ನನ್ನ ಬಳಿ ಮಾತಾಡಬೇಕು. Amen. I tell you, ನಾನು ನಿಮಗೆ there ಹೇಳ್ತೇನೆ, are so many people here who prayed like that. ಅನೇಕ ಜನರು ಇಲ್ಲಿದ್ದೀರಾ, ನೀವು ಹಾಗೆ You ಪ್ರಾರ್ಥಿಸಿದ್ರಿ, have prayed like ನೀವು that. ಹಾಗೆ ಪ್ರಾರ್ಥಿಸಿದ್ರಿ. I appreciate those who are still praying like that. ಇನ್ನು ಹಾಗೆ ಪ್ರಾರ್ಥಿಸ್ತಿದ್ದೀರಲ್ಲ, ನಿಮ್ಮನ್ನ ಪ್ರೋತ್ಸಾಹಿಸ್ತೇನೆ. But I want to tell you, ಆದ್ರೆ ನಿಮಗೆ ನಾ ಹೇಳ್ತೇನೆ, is your heart devoted for the word that God brings into the church? ಸಭೆಯಲ್ಲಿ ದೇವರು ತರುವಂತ ವಾಕ್ಯಕ್ಕಾಗಿ ಅಷ್ಟು ಭಯಭಕ್ತಿಯಾಗಿ ನೀವು ಇದ್ದೀರಾ? Amen. I tell you, God has one way to speak to you. ನಿಮಗೆ ನಾ ಹೇಳ್ತೇನಲ್ಲ, ದೇವರಿಗೆ ಒಂದು ರೀತಿಯಲ್ಲಿ ನಿನ್ನ ಬಳಿ ಮಾತಾಡ್ತಾರೆ. Amen. That is on Sunday morning. ಅದೇ ಭಾನುವಾರ ಬೆಳಗ್ಗೆ. Amen. Hallelujah. Hallelujah. One sermon will keep you running for God all that week. ಆ ಒಂದು ಸಂದೇಶ ಪೂರ್ತಿ ಆ ವಾರವೆಲ್ಲ ದೇವರಿಗಾಗಿ ಓಡುವುದಕ್ಕೆ ನಿನಗೆ ಅದು ಸಹಾಯ ಮಾಡುತ್ತೆ. Amen. ನಾ சொல்றத நல்லா ನಾ ಗಮನಿಸಿ. ಹೇಳುವುದನ್ನು ಗಮನಿಸಿ. Amen. He will be so devoted to talk to you. ಆತನು ಎಷ್ಟು ನಿನ್ನ ಬಳಿ ಮಾತಾಡುವುದಕ್ಕೆ ಆಸೆಯಿಂದ He will ಇರ್ತಾರೆ. be so desperate to talk to you. ಆತನು ನಿನ್ನ ಬಳಿ ಮಾತಾಡುವುದಕ್ಕೆ ಆತನ ಆಸೆ ಬಯಕೆಯಿಂದ ಇರ್ತಾರೆ. I tell you. ನಿಮಗೆ ನಾ ಹೇಳ್ತೇನೆ, Amen. If you don't rever that word, ಅದಕ್ಕೆ ಘನತೆ ನೀ ಕೊಡ್ಲಿಲ್ಲ if you ಅಂದ್ರೆ, are not devoted to that ಆ word, ದೇವರ ವಾಕ್ಯಕ್ಕೆ ನೀ ಭಯಭಕ್ತಿಯಾಗಿ ಇಲ್ಲ ಅಂದ್ರೆ, surely those words will never work in your life. ನಿಜವಾಗ್ಲೂ ನಾ ಹೇಳ್ತೇನಲ್ಲ, ಆ ವಾಕ್ಯ ನಿನ್ನ ಜೀವನದಲ್ಲಿ ಫಲ ಕೊಡಲ್ಲ. God never speaks to time passers. ದೇವರು ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡುವವನ ಬಳಿ ಮಾತಾಡಲ್ಲ. Are you here with me? ನಾ ಹೇಳುವುದನ್ನು Are ಗಮನಿಸ್ತಿದ್ದೀರಾ? you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Do you know the importance of God's voice in your life? ದೇವರ ವಾಕ್ಯವು ನಿನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಾ? Amen. Hallelujah. Hallelujah. Amen. The voice of God ದೇವರ ಸ್ವರ is the only thing that is making us to live every day. ಪ್ರತಿ ದಿನ ನಾವು ಬದುಕುವುದಕ್ಕೆ ಅದು ಒಂದೇ ಕಾರಣ. Amen. I tell you, ನಿಮಗೆ ನಾ ಹೇಳ್ತೇನೆ, you need a fresh voice every day, my brother. ಪ್ರತಿ ದಿನವೂ ಕೂಡ ಫ್ರೆಶ್ ಆದ ವಾಕ್ಯ ನಿನಗೆ ಬೇಕೇ You ಬೇಕು. need something to break every chains that you are holded with. ನಿನ್ನನ್ನು ಹಿಡಿದಿರುವಂತ ಸರ್ಪಣಿಗಳನ್ನು ಮುರಿಯುವುದಕ್ಕೆ ನಿನಗೆ ಪ್ರತಿ ದಿನ ಒಂದು ವಾಕ್ಯ ಬೇಕು. Amen. Hallelujah. Hallelujah. When you are inside the church, ನೀ ಸಭೆಯ ಒಳಗೆ ಇರುವಾಗ எல்லாத்துக்கும் மேல உன்னுடைய டிவோஷன், உன்னுடைய பயம், உன்னுடைய பக்தி எல்லாமே கர்த்தருடைய வார்த்தையின் மேல இருக்க வேண்டும். ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಭಯಭಕ್ತಿ ದೇವರ ವಾಕ್ಯದ ಮೇಲೆ ಮಾತ್ರ ಇರಬೇಕು. Amen. ಎவ்வளவு பேருக்கு நான் சொல்லுகிறது புரியுது? ಎಷ್ಟು ಜನಕ್ಕೆ ನಾ ಹೇಳುವುದು ಅರ್ಥ ಆಗ್ತಿದೆ? It is God's letter for you. ಅದು ದೇವರ ಬರವಣಿಗೆ ನಿನಗಾಗಿ. Amen. Amen. Hallelujah. Hallelujah. It is God's message for you. ಅದು ದೇವರ ವಾಕ್ಯ ನಿನಗಾಗಿ. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? சொல்றது கேட்டுட்டு ನಾ இருக்கிறீங்க? ಹೇಳುವುದನ್ನು ಕೇಳಿಸ್ಕೊಳ್ತಿದ್ದೀರಾ? Hallelujah. Hallelujah. இன்னைக்கு எங்களுக்குள்ள ஒரு ஒப்பு கொடுக்கல. ಇವತ್ತು ಒಳಗೆ ಒಪ್ಪಿಸಿ ಕೊಡೋಣ. Whatever I miss, I will never miss on Sunday. ನಾ ಏನೇ ಮಿಸ್ ಮಾಡಿದ್ರೆ ನಾ ಭಾನುವಾರ ಮಿಸ್ ಮಾಡಲ್ಲ. I have to be in Sunday. ನಾ ಸಂಡೇ ಭಾನುವಾರ ಸಭೆಗೆ ಬರಲೇಬೇಕು. I will not because Amen Clinton brother asks me. ಕ್ಲಿಂಟನ್ ಬ್ರದರ್ ಕೇಳಿದ್ರು ಅದಕ್ಕಾಗಿ ಬರೋದಲ್ಲ. Amen. Not because Amen everyone will say ask me where you went. ಪ್ರತಿಯೊಬ್ಬರು ಎಲ್ಲೋದೆ ಅಂತ ಕೇಳ್ತಾರೆ, ಅದಕ್ಕಾಗಿ ನಾ ಬರ್ತಾ It is ಇಲ್ಲ. God who asks me where are you, Elijah? ಎಲ್ಲಿಯೇನೆ ನೀ ಎಲ್ಲಿದ್ಯಾ ಅಂತ ದೇವರು ಕೇಳುತ್ತಾರೆ ಅನ್ನೋ ಭಯ ನಿನಗಿರಲಿ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? God searches you on Sunday. ದೇವರು ಭಾನುವಾರ ನಿನ್ನನ್ನು ಹುಡುಕ್ತಿರ್ತಾರೆ. Because that message was for you. ಯಾಕಂದ್ರೆ ಆ ಸಂದೇಶವೇ ನಿನಗಾಗಿ. That is for you. ಅದು ನಿನಗಾಗಿ. That is for you. ಅದು ನಿನಗಾಗಿ. எத்தனை பேருக்கு நான் சொல்லுகிறது? ಎಷ್ಟು ಜನಕ್ಕೆ ನಾ ಹೇಳುವುದು ಅರ್ಥ ಆಗ್ತಿದೆ? Amen. I am emphasizing on that word called as devoted. ಭಯಭಕ್ತಿ ಅನ್ನುವಂತ ಒಂದು ಪದದ ಮೇಲೆನೇ ನಾನು ತುಂಬಾ ಹೇಳ್ತಾ ಇದ್ದೇನೆ. Amen. ಮೀಸಲಾಗಿ. Amen. Do you know what it is to be devoted, to be honored, devoted, filled with God's fear, amen, and love together?
ಆ ಘನತೆ, ಭಯಭಕ್ತಿ, ಮೀಸಲಾತಿ, ದೇವರ ವಾಕ್ಯಕ್ಕೆ ಘನತೆ, ಇದೆಲ್ಲ ಏನ್ ತೋರಿಸುತ್ತೆ ಗೊತ್ತಾ? Amen. The word devoted means ಆ ಮೀಸಲಾತಿ ಅನ್ನುವಂತ ಪದದ ಅರ್ಥ full of God's fear with love. ಪೂರ್ತಿಯಾಗಿ ದೇವರ ಭಯದೊಟ್ಟಿಗೆ ಆತನ ಮೇಲಿರುವ ಪ್ರೀತಿ. Amen. Bayana, I am not speaking about amen ಕತ್ತಲೆ ಭಯ, ಜಿರಳೆ ಭಯ, ರಾತ್ರಿ ಭಯ, ಜಿರಳೆ ಭಯ ಇದರ ಕುರಿತು I am ಮಾತಾಡ್ತಿಲ್ಲ. speaking about the word fear that means reverence unto God. ಭಯ ಅಂದ್ರೆ ದೇವರ ಮೇಲೆ ಆ ಘನತೆ, ಭಯಭಕ್ತಿ. Amen. Hallelujah. 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 God never looks at what you perform on stage, my dear brother. God looks at the reverence that you have in your heart. ನೀ ಸ್ಟೇಜ್ ಮೇಲೆ ಏನನ್ನು ಮಾಡ್ತೀಯ ಅದೆಲ್ಲ ದೇವರು ನೋಡಲ್ಲ ಬ್ರದರ್, ಆದ್ರೆ ದೇವರಿಗೆ ನೀ ಎಷ್ಟು ಘನತೆ, ಭಯಭಕ್ತಿ ಸಲ್ಲಿಸ್ತೀಯ ಅದನ್ನು ನೋಡ್ತಾರೆ. Amen. The Bible says, ಸತ್ಯವೇದ ಹೇಳುತ್ತೆ, amen, Abraham when he was 100 years old, ಅಬ್ರಹಾಮನು 100 ವಯಸ್ಸಾಗಿದ್ದಾಗ he saw 3 men coming down under the trees of Mamre. ಆ ಮಮ್ರೇನ್ ಮರದ ಅಡಿಯಲ್ಲಿ 3 ಜನ ಬರುವುದನ್ನು ಆತನು When he ಕಂಡನು. saw that ಅದನ್ನು ನೋಡಿದಾಗ 100 years old man, amen, he runs to them. 100 ವಯಸ್ಸಾಗಿರುವಂತ ಅಬ್ರಹಾಮನು ಅವರ ಬಳಿ ಓಡ್ತಾನೆ. Amen. 100 ವಯಸ್ಸುಳ್ಳ ಮನುಷ್ಯ ಓಡ್ರಾರಂಗ when he sees God. 100 ವಯಸ್ಸಾಗಿರುವಂತ ಅಬ್ರಹಾಮನು ದೇವರನ್ನು ನೋಡಿದಾಗ ಓಡ್ತಿದ್ದಾನೆ. Not only that, ಅದು ಮಾತ್ರ when ಅಲ್ಲ, he saw them, ಅವರನ್ನು ನೋಡಿದಾಗ he fell on the ground. ಆತನು ನೆಲಕ್ಕೆ ಹಾಗೆ ಅಡ್ಡ ಬಿದ್ದನು. Amen. Fell on the ground ಆತನು ಹಾಗೆ ಅಡ್ಡ ಬಿದ್ದನು. and he begged, ಹಾಗೆ ಆತನು ಕೇಳಿಕೊಳ್ತಾನೆ, please do come to your servant's house. ದಯವಿಟ್ಟು ನಿನ್ನ ದಾಸನ ಮನೆಗೆ ಬನ್ನಿ. Please do, amen, have some water, wash your feet. ದಯವಿಟ್ಟು ಸ್ವಲ್ಪ ನೀರು ಕುಡಿದು ಸ್ವಲ್ಪ ಕಾಲುಗಳನ್ನು ನನ್ನ ಮನೆಯಲ್ಲಿ ತೊಳ್ಕೊಳ್ಳಿ. Amen. Hallelujah. Hallelujah. ಇದೆಂಗ ಆಬ್ರಹಾಮುಡಿಯ ಸೀಕ್ರೆಟ್. ಇದೇ ರೀ ಅಬ್ರಹಾಮನ ರಹಸ್ಯ. ಆಬ್ರಹಾಮುಡಿಯ ಸೀಕ್ರೆಟ್. ಇದೇ ಅಬ್ರಹಾಮನ ರಹಸ್ಯ. Amen. What is the first secret? ಮೊದಲನೇ ರಹಸ್ಯ ಏನು? Rever God's word that is spoken inside the church. ಸಭೆಯಲ್ಲಿ ಮಾತಾಡಲ್ಪಡುವಂತ ದೇವರ ವಾಕ್ಯಕ್ಕೆ ಭಯಭಕ್ತಿ ಮತ್ತು ಘನತೆ ಸಲ್ಲಿಸಿ. Amen. What is the second thing? ಎರಡನೇದೇನು? Quickly. The Bible says, ಸತ್ಯವೇದ ಹೇಳುತ್ತೆ, amen, they were continued steadfastly in the apostolic doctrines. ಅಪೊಸ್ತಲರು ವಾಕ್ಯ ಸಾರಿದ್ರಲ್ಲಿ ಭಕ್ತಿಯಾಗಿದ್ರು. And the Bible says, ಸತ್ಯವೇದ ಹೇಳುತ್ತೆ, they were, amen, devoted to the fellowship. ಅನ್ಯೋನ್ಯತೆಯಲ್ಲಿ Amen. ಇದ್ರು. Hallelujah. Hallelujah. We go to heaven. ಆದ್ರೆ ನಾವು ಪರಲೋಕಕ್ಕೆ ಹೋದಾಗ, Amen. I cannot say I am coming from Rema Prophetic. ನಾನು ರೇಮಾ ಪ್ರವದನೆ ಸೇವೆಯಿಂದ ಬರ್ತಿದ್ದೇನೆ ಅಂತ There is ಹೇಳಕೊಳ್ಳೋಕ್ಕಾಗಲ್ಲ. only one thing there. ಅಲ್ಲಿ ಒಂದೇ, He is the Father and we are the children. ಆತನು ತಂದೆ, ನಾವು ಮಕ್ಕಳು. ಎವಳ ಬೇರೆ ಆಮೆನ್ ಚಲ್ರೆ. ಎಷ್ಟು ಜನ ಆಮೆನ್ ಅಂತೀರಾ? Here we need identity. ಇಲ್ಲಿ ನಮಗೆ ಒಂದು ಐಡೆಂಟಿಟಿ ಬೇಕು. That's why we give, amen, name to a church. ಅದಕ್ಕೆ ಸಭೆಗೆ ಒಂದು ಹೆಸರು But ಇಡ್ತೇವೆ. in heaven, ಆದ್ರೆ our ಪರಲೋಕದಲ್ಲಿ identity is God. ನಮ್ಮ ಎಲ್ಲಾ ಐಡೆಂಟಿಟಿ ದೇವರು ಮಾತ್ರ. Amen. Hallelujah. Hallelujah. நான் சொல்றது புரியுதுங்களா? ನಾ ಹೇಳೋದು ಅರ್ಥ Where ಆಗ್ತಿದೆಯಾ? I am telling you this. ಯಾಕೆ ಇದೆಲ್ಲ ಹೇಳ್ತಿದ್ದೇನೆ? ஏதோ நாம பேர் வச்சோம், வேற வழி இல்லாம நான் சர்ச்சுக்குள்ளவே வேற பேர் வைக்காதீங்க. ಏನೋ ಒಂದು ಸಭೆಗೆ ಬೇರೆ ದಾರಿ ಇಲ್ಲದೆ ನಾವು ಒಂದು ಹೆಸರು ಇಟ್ಟಿರ್ತೇವೆ, ಆದ್ರೆ ಸಭೆ ಒಳಗೇನೆ ಬೇರೆ ಬೇರೆ ಹೆಸರುಗಳನ್ನು ಸಭೆ ಇಟ್ಕೊಬೇಡಿ. ಒಳಗೆ ಪಂಗಡಗಳು ಬೇಡ ಅಲ್ಲ. ಸಭೆ ಒಳಗೆ ಪಂಗಡಗಳು ಬೇಡ. Amen. ನಾವು ತೊಳೆಯಲ್ಪಟ್ಟಿರೋದು ಒಂದೇ ರಕ್ತದಿಂದ ಅಲ್ಲ. ನಾವೆಲ್ಲ ತೊಳೆಯಲ್ಪಟ್ಟಿರೋದು ಒಂದೇ ರಕ್ತದಿಂದ. ನಮ್ಮ ಮೇಲೆ ಸುರಿಯಲ್ಪಟ್ಟಿರೋದು ಒಂದೇ ಆತ್ಮ ಅಲ್ಲ. ನಮ್ಮ ಮೇಲೆ ಸುರಿಸಲ್ಪಟ್ಟಿರೋದು ಒಂದೇ ನಾವು ಆತ್ಮ. ಓದೋದು ಒಂದೇ ಬೈಬಲ್ ಅಲ್ಲ. ನಾವು ಓದುವಂತದ್ದು ಒಂದೇ ಸತ್ಯವೇದ. I tell you something. ನಿಮಗೆ ನಾ ಹೇಳ್ತೇನೆ, Amen. Church, ಸಭೆ after the amen service, ಆರಾಧನೆಯ ನಂತರ என்ன பண்ணணும் நீங்க? ಏನ್ ಮಾಡ್ಬೇಕು ನೀವು? ಯಾರು ನಿಮ್ಗೆ ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಪ್ರೈಸ್ ದಿ ಲಾರ್ಡ್ ಹೇಳ್ರಿ. ಯಾರು ನಿಮಗೆ ಪರಿಚಯ ಇಲ್ಲ ಅವರ ಬಳಿ ಹೋಗಿ ಮೊದಲು ಪ್ರೈಸ್ ದಿ ಲಾರ್ಡ್ ಹೇಳಿ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ಎವಳ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ಎಲ್ಲರೂ ಹೋಗ್ಬಿಟ್ಟು ಎಲ್ಲಿ ತಗೊಂಡೆ ಈ ಬಟ್ಟೆ ಚೆನ್ನಾಗಿದೆ, ಈ ಬಟ್ಟೆ ಎಲ್ಲಿ ತಗೊಂಡೆ ಚೆನ್ನಾಗಿದೆ, ಅದೇ ಇಷ್ಟೊತ್ತು ಮಾತಾಡಿದ್ದು, ಅದೇ ಇಷ್ಟೊತ್ತು ಮಾತಾಡಿದ. Hallelujah. சொல்றது ಎತ್ತನೆ ಬೇರೆ ಹೇಳೋದು புரிஞ்சுது. ಅರ್ಥ ಆಗ್ತಿದೆಯಾ? ಅಡಿಗೆ ಮಾಡ್ಬಿಟ್ಟು ಬಂದ್ಬಿಟ್ಟಿಯಾ? ಇವಾಗ ಹೋಗಿ ಎಲ್ಲ ಮಾಡ್ಬೇಕಾ? ಅಡಿಗೆ ಮಾಡಿ ಬಂದ ಅಥವಾ ಈಗ ಹೋಗಿ ಮಾಡಬೇಕಾ? Amen. ಇದೆಲ್ಲ பேசக்கூடாது. ಇದೆಲ್ಲ ಮಾತಾಡಬಾರದು. Amen. Hallelujah. Hallelujah. I tell you. ನಿಮಗೆ ನಾನು ಹೇಳ್ತೇನೆ, Amen. ஏற்று தாழ்வு என்றது பார்க்காதீங்க. குடும்பம் என்றால் குடும்பம் அவ்வளவுதான். ಮೇಲೆ ಕೀಳು ಈಗೆಲ್ಲ ನೋಡಬಾರದು. ಸಭೆ ಕುಟುಂಬ ಅಂದ್ರೆ ಕುಟುಂಬನೇ. Jesus was with sinners. ಯೇಸು ಸ್ವಾಮಿ ಪಾಪಿಗಳೊಟ್ಟಿಗೆ ಇದ್ರು. Pharisees says ಅವನು ಕೂಡ ಪಾಪಿನೇ. ಫರಿಸಾಯರು ಹೇಳ್ತಾರೆ ಆತನು ಕೂಡ ಪಾಪಿ. You know what Jesus answered to his disciples? ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಏನು ಉತ್ತರ ಕೊಟ್ಟರು ಗೊತ್ತಾ? ಅವರನ್ನ ಕಂಡುಕೊಬಿಡ್ರೆ ಕಪಟಿಗಳವು. ಅವ್ರನ್ನೆಲ್ಲ ನೀವು ಕೇರೆ ಮಾಡಬೇಡಿ, ಅವರೆಲ್ಲ ಕಪಟಿಗಳು. ವೈದ್ಯನು ಬೇಕಾಗಿರೋದೇ ವ್ಯಾಧಿ ಉಳ್ಳವನಿಗೆ. ವ್ಯಾಧಿಯಲ್ಲಿ ಇರುವವರಿಗೆ ವೈದ್ಯನು ಬೇಕು. ಸಭೆಗೆ ಬರುವಂತದ್ದು ನಿನ್ನ ಸ್ಟೇಟಸ್ ಅನ್ನ, ನಿನ್ನ ಒಂದು ಹೆಸರನ್ನ, ನಿನ್ನ ಹೊಗಳಿಕೆ, ನೀನು ಎಷ್ಟು ಗೋಲ್ಡ್ ಮೆಡಲ್ ತಗೊಂಡೆ, ಎಷ್ಟು ಬಂದು ಯಾವ ಕೆಲಸ ಮಾಡ್ತೇವೆ ನೋಂಗ ಹಿಂಗೆ ಹೊರಗಿರದೆ ತಾಳ್ತಿಕೊಳ್ಳದ ಹೊರೋಂಗ. ಸಭೆಯಲ್ಲಿ ಬರ್ತಾ ಇರೋದು ನಮ್ಮ ಮೇಲೂ ನಾನು ತುಂಬಾ ಗೋಲ್ಡ್ ಹಾಕಿದ್ದೇನೆ, ನಾನು ಅದು ಇದು ಅಲ್ಲಾರಿ. ಇಲ್ಲಿ ಬರುವಂತದೇ ತಗ್ಗಿಸಿಕೊಳ್ಳುವುದಕ್ಕೆ. ಕಾಟಿಗರವರಗಳ ಮಾರುಂಗ, ಪ್ರೀತಿ ತೋರಿಸುವವರಾಗಿ ಬದಲಾಗಿ. Hallelujah. Hallelujah. Amen. Money is not needed in the church. ಸಭೆಯಲ್ಲಿ ದುಡ್ಡು ಬೇಕಿಲ್ಲ ರೀ.
ಹೇಳಿ. Amen. Love is needed. ಸಭೆಯಲ್ಲಿ ಪ್ರೀತಿ ಬೇಕು. ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Amen. ಏற்று ತಾಳ್வு சபையில இருக்க கூடாது. ಸಭೆಯಲ್ಲಿ ಮೇಲು ಕೀಳು ಏನು ಇರಬಾರದು. Amen. Hallelujah. Hallelujah. Amen. ಇಂಗ್ಲಿಷ್ பேசுறவங்க மத்தியில amen இருந்துராதீங்க. ಇಂಗ್ಲಿಷ್ ಮಾತಾಡೋರ ಮಧ್ಯದಲ್ಲಿ ಇದ್ದು ಬಿಡಬೇಡಿ. Amen. ಎಲ್ಲரோடும் கூட கலந்துருங்க. ಎಲ್ಲರ ಜೊತೆ ಮಾತಾಡಿ. I tell you something. ನಿಮಗೆ ನಾನು ಹೇಳ್ತೇನೆ. Amen. ಕಷ್ಟ ಕಾಲದಲ್ಲಿ ಉದಬಗಿರೋದು ಸಭೆதான் உனக்கு. ನಿನಗೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುವಂತದ್ದು ಸಭೆ. ಯಾರು உனக்கு வரமாட்ட சொந்த ಬಂಧೋ ಎಲ್ಲರೂ ದೂರ ಹೋಗಲ್ಲ. ಬೇರೆ ಯಾವ ಸಂಬಂಧ ಸ್ವಂತ ಬಂತ ಎಲ್ಲರೂ ದೂರ ಹೋಗಬಹುದು. I was admitted in the hospital. ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ Amen. I saw amen church people standing with me. ನಾನು ನೋಡಿದೆ ಸಭೆಯ ಜನರು ನನ್ನ ಜೊತೆ ನಿಂತಿದ್ರು. Amen. When it was amen crucial time with amen when I went through. ನಾನು ತುಂಬಾ ಕಠಿಣದ ತುಂಬಾ ಹಿಂಸೆಯ ದಿನಗಳಲ್ಲಿ ನಾನು ಹೋದಾಗ it was the church that stood with me. ಸಭೆಯೇ ನನ್ನ ಜೊತೆ ನಿಂತಿದ್ದು. ಎಷ್ಟನ ಬೇರೆಗೆ ನಾನು சொல்றத புரியுதுங்க. ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥ ಆಗ್ತಿದೆ. ನನಗೆ ಪಾಸ್ಟರ್ ಗೊತ್ತು ಸಾಕದು ಉಂಟು ವಾಳಾದೀங்க. ಪಾಸ್ಟರ್ ಗೊತ್ತು ನನಗೆ ಅಷ್ಟು ಸಾಕು ಅಂತ ಬದುಕ್ಬಿಡಬೇಡ. ಪಾಸ್ಟರ್ ಗೊತ್ತು ನನಗೆ, ಓ ಸಿಸ್ಟರ್ ಗೊತ್ತು ನನಗೆ, ಓ ಪಾಸ್ಟರ್ಮ ಗೊತ್ತು ನನಗೆ. ಅಪ್ಪ ಯಾರು ಗೊತ್ತಿದ್ರು ಗೊತ್ತಿಲ್ಲ ಅಂದ್ರು ಸಭೆ ಅಂದ್ರೆ ಅದು ಒಂದು ಕುಟುಂಬ ರೀ. ಅದು ನನಗೆ ಪಾಸ್ಟರ್ ಗೊತ್ತು ಪಾಸ್ಟರ್ಮ ಗೊತ್ತು ಇಷ್ಟು ಸಾಕು ಅಲ್ಲ ರೀ. ಸಭೆ ಅನ್ನುವಂಥದ್ದೇ ಒಂದು ಕುಟುಂಬ. ಎಷ್ಟನ ಬೇರೆಗೆ ನಾನು சொல்லுகிறது புரியுதுங்க. ನಾನು ಹೇಳೋದು ಅರ್ಥ ಆಗ್ತಿದೆ. Hallelujah. They were devoted to the fellowship. ಅವರು ಆ ಒಮ್ಮನಸಿಗೆ ಆ ಒಂದು ಅನ್ಯೋನ್ಯತೆಗೆ ಅವರು ಒಗ್ಗಟ್ಟಾಗಿ ಅವರು quickly what is the third thing? ಮೂರನೇ ಕಾರ್ಯ. Amen. They were amen the Bible says ಸತ್ಯವೇದ ಹೇಳುತ್ತೆ. and they were devoted in breaking bread and in prayers. ಅವರು ರೊಟ್ಟಿ ಮುರಿಯುವುದಲ್ಲೂ ಪ್ರಾರ್ಥನೆಯಲ್ಲೂ ಕೂಡ ಭಯಭಕ್ತಿಯಾಗಿದ್ರು. ಎಲ್ಲರೂ சொல்லுங்க. ಎಲ್ಲರೂ ಹೇಳಿ. They were devoted to prayer. ಅವರು ಪ್ರಾರ್ಥನೆಗೆ ಭಯಭಕ್ತಿಯಾಗಿದ್ರು. ನಾನು சொல்றது ಎಲ್ಲರೂ ಬಾಯಿ ತೆರೆದು ಅರಿಕೆ ಮಾಡ್ರಿ. ನಾನು ಹೇಳುವುದನ್ನು ಎಲ್ಲರೂ ಬಾಯಿ ತೆರೆದು ಅರಿಕೆ They were ಮಾಡಿ. devoted to prayer. ಅವರು ಪ್ರಾರ್ಥನೆಗೂ ಕೂಡ ಭಯಭಕ್ತಿಯಾಗಿದ್ರು. இந்த சபை எப்படி இருக்க வேண்டும்? ಈ ಸಭೆ ಹೇಗಿರಬೇಕು? Amen. ಜಪಿக்கிறதுல ಭಯಭಕ್ತಿಯೋடு இருக்க வேண்டும். ಪ್ರಾರ್ಥನೆ ಮಾಡುವುದರಲ್ಲಿ ಭಯಭಕ್ತಿಯಾಗಿರಬೇಕು. Without prayer ಪ್ರಾರ್ಥನೆ ಇಲ್ಲದೆ you are not a Christian. ನೀನು ಕ್ರೈಸ್ತನಲ್ಲ. Without prayer ಪ್ರಾರ್ಥನೆ ಇಲ್ಲದೆ you are a dead person. ನೀ ಸತ್ತ ವ್ಯಕ್ತಿ. Hallelujah. Hallelujah. Everyone in the church has to pray. ಸಭೆಯಲ್ಲಿರುವಂತ ಪ್ರತಿ ವ್ಯಕ್ತಿಯು ಪ್ರಾರ್ಥಿಸಬೇಕು. Everyone in the church has to kneel down and pray. ಸಭೆಯಲ್ಲಿರುವಂತ ಪ್ರತಿ ವ್ಯಕ್ತಿಯು ಮೊಣಕಾಲಾಕಿ ಪ್ರಾರ್ಥಿಸಬೇಕು. I want to tell you something. ನಿಮಗೆ ನಾನು ಹೇಳ್ತೇನೆ. Amen. In the life of David, ಆ ದಾವೀದನ ದಿನಗಳಲ್ಲಿ David always wanted to be in the temple of God. ಆತನಿಗೆ ಒಂದೇ ಆಸೆ ಯಾವಾಗಲೂ ಆಲಯದಲ್ಲಿ ಇರಬೇಕು. Amen. Hallelujah. Hallelujah. இன்னைக்கு எத்தனை பேருக்கு அந்த ஜெப ஆலயத்தின் குறித்தாக ஒரு வைராக்கியம் இருக்கிறது? ಇವತ್ತು ಎಷ್ಟು ಜನಕ್ಕೆ ಆ ಪ್ರಾರ್ಥನಾಲಯ ಕುರಿತು ಭಯಭಕ್ತಿ ಇದೆ. You are coming from Sundays to Sunday. ನೀ ಭಾನುವಾರದಿಂದ ಇನ್ನೊಂದು ಭಾನುವಾರ ಬರ್ತೀಯ. No revival will come. ಉಜ್ಜೀವನ ಬರಲ್ಲ. Amen. You cannot accuse God for anything. ನೀನು ದೇವರ ಬಳಿ ಯಾವ ಕಾರ್ಯಕ್ಕೂ ಹೋಗುವುದಕ್ಕಾಗಲ್ಲ. Amen. Hallelujah. Hallelujah. You cannot blame God for anything in the church. ನೀ ಸಭೆಯಲ್ಲಿ ನಡೆಯುವಂತ ಕಾರ್ಯಗಳಿಗೆ ದೇವರೇ ಕಾರಣ ಅಂತ ಹೇಳಲು ಸಾಧ್ಯವೇ ಇಲ್ಲ. Amen. You cannot blame about it. ನೀ ಸುಮ್ಮನೆ ದೇವರೇ ಕಾರಣ ಅಂತ ಹೇಳಲು ಸಾಧ್ಯವೇ ಇಲ್ಲ. ತಪ್ಪರಿಸೋದಕ್ಕೆ ಆಗೋದಿಲ್ಲ. ನೀ ತಪ್ಪರಿಸುವುದಕ್ಕೆ ಆಗಲ್ಲ. Because you are not coming to see man here, you are coming to see God here. ಯಾಕಂದ್ರೆ ನೀ ಇಲ್ಲಿ ವ್ಯಕ್ತಿಯನ್ನು ಯಾವ ಮನುಷ್ಯನನ್ನು ನೋಡಲು ಬರ್ತಿಲ್ಲ, ನೀ ದೇವರನ್ನು ಹುಡುಕಿ ಬರ್ತೀಯ. ಆಮವಾ ಇಲ್ಲಿಯಾ சொல்லுங்க. ಹೌದಾ ಇಲ್ವಾ? Look at Jesus life. ಯೇಸುವಿನ ಜೀವನ ನೋಡಿ. Jesus went to the temple every time. ಯೇಸು ಸ್ವಾಮಿ ಪ್ರತಿ ಸಾರಿನೂ ಕೂಡ ಆಲಯಕ್ಕೆ ಹೋಗ್ತಾ ಇದ್ರು. Jesus was about to be arrested. ಯೇಸು ಸ್ವಾಮಿ ಅರೆಸ್ಟ್ ಆಗುವ ಸಮಯದಲ್ಲೂ ಕೂಡ Jesus said, ಯೇಸು ಸ್ವಾಮಿ why do ಹೇಳ್ತಾರೆ, you arrest me like a thief? ಯಾಕೆ ಕಳ್ಳನ ರೀತಿಯಲ್ಲಿ ನನ್ನನ್ನು ಹಿಡಿದಿದ್ದೀರಾ? Every day I was with you in the temple. ಪ್ರತಿ ದಿನವೂ ಕೂಡ ನಿಮ್ಮೊಟ್ಟಿಗೆ ನಾನು ಆಲಯದಲ್ಲಿದ್ದೆ. ಆಲಯದ ಅಭಿಮಾನ ನನ್ನೊಳಗೆ ಬೆಂಕಿಯಂತೆ ಉರಿತು ಎನ್ನುವಂತ ವಾಕ್ಯ ನಾನು ಜ್ಞಾಪಕ ಮಾಡಿಕೊಳ್ಳ್ರು. ಆಲಯದ ಅಭಿಮಾನ ಬೆಂಕಿಯಾಗಿ ನನ್ನ ಒಳಗೆ ಉರಿತಿತ್ತು ಅಂತ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ. ஒவ்வொருவருக்குள்ளவும் அந்த ஒரு தேவனுடைய ஆலயத்தினுடைய வைராக்கியம் என்ற தீ பற்றி எரிவதாக இயேசுவின் நாமத்தில். ಪ್ರತಿ ಒಬ್ಬರ ಒಳಗೂ ಆಲಯ ಅನ್ನುವಂತ ಆ ವೈರಾಗ್ಯದ ಒಂದು ಬೆಂಕಿ ಹತ್ತಿ ಉರಿಯಲಿ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಸೇವೆಯಾ? ಸೇವೆನಾ? ಅದು ಪಾಸ್ಟರ್ದು. ಅದು ಪಾಸ್ಟರ್ ಕೆಲಸ. ವರ್ಷಿಪ ಆರಾಧನೆ. ಆ ಬ್ರದರ್ದು. ಅದು ಆ ಬ್ರದರ್ದು. ಕಂಪ್ಯಾಷನ್ ದಾ. ಕನಿಕರ ಸೇವೆನಾ? ಬ್ರದರ್ದು. ಅದು ಆ ಬ್ರದರ್ದು. ನೋ. ಇಲ್ಲ ಇಲ್ಲ ಇಲ್ಲ. You are a part of it. ನೀನು ಕೂಡ ಅದರ ಒಂದು ಭಾಗ. ಪಾರ್ಟ್ ಆಫ್ ಇಟ್. ನೀನು ಕೂಡ ಅದರ ಒಂದು ಭಾಗ. ದೇವರು ಸುಮ್ಮನೆ ಯಾರ್ಯಾರನ್ನು ಎಲ್ಲೆಲ್ಲೋ ತಂದು ಬಿಟ್ಬಿಡೋದಲ್ಲ. ದೇವರು ಸುಮ್ಮನೆ ಯಾರ್ಯಾರನ್ನು ಎಲ್ಲೆಲ್ಲೋ ಕರ್ಕೊಂಡು ಬಂದು ಬಿಟ್ಬಿಡಲ್ಲ. If God has brought you here, ದೇವರು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ God ಅಂದ್ರೆ has a plan over your life. ದೇವರಿಗೆ ನಿನ್ನ ಜೀವನದಲ್ಲಿ ಒಂದು ಯೋಜನೆ God ಇದೆ. wants you to grow here. ದೇವರು ನೀನು ಇಲ್ಲಿ ಬೆಳಿಬೇಕು ಅಂತ God ಬಯಸುತ್ತಾರೆ. wants you to be blessed here. ಇಲ್ಲಿ ನೀ ಆಶೀರ್ವಾದವಾಗಿ ಇರಬೇಕು ಅಂತ ದೇವರು God wants ಬಯಸುತ್ತಾರೆ. you to be a blessing to others here. ನೀ ಬೇರೆಯವರಿಗೂ ಕೂಡ ಇಲ್ಲಿರುವಂತ ಜನರಿಗೆ ಆಶೀರ್ವಾದವಾಗಿ ಇರಬೇಕು ಅಂತಾನೆ ದೇವರು ಬಯಸುತ್ತಾರೆ. Jesus said, ಯೇಸು ಸ್ವಾಮಿ this ಹೇಳಿದ್ರು, is the house of prayer for all nations. ಇದು ಎಲ್ಲಾ ದೇಶಗಳಿಗೆ ಪ್ರಾರ್ಥನಾಲಯ. Amen. நீங்க ஒரு முடிவு செய்யணும். ನೀವು ಒಂದು ತೀರ್ಮಾನ ಮಾಡಬೇಕು. Amen. ನಾನು ಬಂದು ಆಲಯದಲ್ಲಿ ಜಪಿக்கிறேன். ನಾನು ಬಂದು ಆಲಯದಲ್ಲಿ ಪ್ರಾರ್ಥಿಸುತ್ತೇನೆ. No matter whether there is anyone on the stage or no prayer, nothing going on, நீங்க வந்து உட்கார்ந்து ஜெபம் பண்ணுங்க. The Bible says, amen, God said to Solomon that when people come and pray here, I will answer them.
ಸಭೆಯಲ್ಲಿ ಯಾರು ಸ್ಟೇಜ್ ಮೇಲೆ ಇದ್ದಾರೋ ಪ್ರಾರ್ಥನೆ ಇದೆಯೋ ಇವತ್ತು ಅದು ಇದು ಏನು ಇಲ್ಲ ರೀ, ನೀವು ಬಂದು ಪ್ರಾರ್ಥಿಸಿ. ದೇವರು ಸಾಲೊಮೋನನಿಗೆ ಹೇಳ್ತಾರೆ, ಈ ಆಲಯಕ್ಕೆ ಬಂದು ಪ್ರಾರ್ಥಿಸುವಂತ ಪ್ರತಿಯೊಬ್ಬರನ್ನು ನಾನು ಆಶೀರ್ವದಿಸುತ್ತೇನೆ. Last thing that I want to say and conclude. ನಾ ಹೇಳುವಂತ ಕೊನೆಯ ಕಾರ್ಯ, The Bible says, ಸತ್ಯವೇದ ಹೇಳುತ್ತೆ, amen, if you look at the 40, amen, fourth verse, 44ನೇ ವಾಕ್ಯ ನೋಡುವ, amen, and all that believed were together. ನಂಬದವರೆಲ್ಲ ಒಂದಾಗಿದ್ರು. amen, ಎಲ್ಲರೂ சொல்லுங்க, ಎಲ್ಲರೂ ಹೇಳಿ, ನಾವೆಲ್ಲ ஒரೇ ಮನದುಳ್ಳವர்களாயிருக்கணும். ನಾವೆಲ್ಲರೂ ಒಮ್ಮನಸಾಗಿರಬೇಕು. amen, the Bible says, ಸತ್ಯವೇದ ಹೇಳುತ್ತೆ, when they were in one place with one accord, ಅವರು ಒಂದೇ ಸ್ಥಳದಲ್ಲಿ ಒಮ್ಮನಸಾಗಿ Holy ಅವರಿದ್ರು. Spirit came down. ಪವಿತ್ರಾತ್ಮನು ಇಳಿದು Holy ಬಂದರು. Spirit ಬಂದ ಮೇಲೆ ಎಲ್ಲ ಚದರಿ ಹೋಗ್ಲಿಲ್ಲ. ಪವಿತ್ರಾತ್ಮನು ಬಂದಾಗ ಅವರೆಲ್ಲ ಬೇರೆ ಬೇರೆ ಸ್ಥಳಕ್ಕೆ ಓಡೋ Even ಹೋಗಲಿಲ್ಲ. after the Holy Spirit came, ಪವಿತ್ರಾತ್ಮನು ಬಂದ ನಂತರವೂ they ಕೂಡ were all together. ಅವರೆಲ್ಲರೂ ಒಗ್ಗಟ್ಟಾಗಿದ್ರು. ಎಲ್ಲರೂ சொல்லுங்க, we need to stand together. ನಾವೆಲ್ಲರೂ ಒಗ್ಗಟ್ಟಾಗಿ ಜೊತೆ எத்தனை ನಿಲ್ಲಬೇಕು. பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. யார் மேலயும் சார்ந்திர ஆமென். நீங்க ஆமென் தேவ ராஜ்யத்துக்காக நிக்க வேண்டும். ಯಾರ ಮೇಲೂ ಆತ್ಕೊಳ್ಳದೆ ನೀವು ದೇವರ ರಾಜ್ಯಕ್ಕಾಗಿ We ನಿಲ್ಲಬೇಕು. need to build the unity. ನಾವೇ ಆ ಒಗ್ಗಟ್ಟನ್ನು ಕಟ್ಟಬೇಕು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? You need to come to the pastor and ask, what shall I do? ನೀನೇ ಪಾಸ್ಟರ್ ಬಳಿ ಬಂದು ಕೇಳಬೇಕು, ನಾನು ಏನ್ ಮಾಡ್ಲಿ? Amen, what shall I do? ನಾನು ಏನ್ ಮಾಡ್ಲಿ? How can I help you? ನಾನು ಹೇಗೆ ಸಹಾಯ How ಮಾಡ್ಲಿ? can I be a part of ministry? ನಾನು ಸೇವೆಯ ಒಂದು ಭಾಗವಾಗಿ ಹೇಗೆ ಇರಲಿ? உண்மையாவே சொல்றேங்க, ನಿಜವಾಗ್ಲೂ ನಾನು that ಹೇಳ್ತೇನೆ, is the true believer's heart. ಅದೇ ನಿಜವಾದ ವಿಶ್ವಾಸಿಯ ಹೃದಯ. Amen, the thing is, ಕಾರ್ಯ ಏನಂದ್ರೆ, the Bible says, ಸತ್ಯವೇದ ಹೇಳುತ್ತೆ, they had all things in common. ಅವರಿಗೆ ಎಲ್ಲಾ ಕಾರ್ಯವು ಕಾಮನ್ ಆಗಿ ಒಂದೇ ಇತ್ತು. ಎಲ್ಲರೂ சொல்லுங்க, they had all things in common. ಎಲ್ಲವೂ ಒಂದಾಗಿತ್ತು. ಎಲ್ಲರೂ ಆಮೆನ್ சொல்றீங்க. ಎಲ್ಲರೂ ಆಮೆನ್ ಹೇಳಿ. படிச்சவன் படிக்காதவன், ಓದಿದವನು ಓದಿಲ್ಲದೆ ಇರುವವನು, பணம் இருக்கிறவன் பணம் ದುಡ್ಡು இல்லாதவன், ಇರೋವನು ದುಡ್ಡು ಇಲ್ಲದೆ ಇರುವವನು, ಕಾರ್ல வர்றவன் ஆட்டோல வர்றவன், ಕಾರಲ್ಲಿ ಬರೋವನು ಆಟೋದಲ್ಲಿ ಬರೋವನು, Amen, அந்த ஜாதி இந்த ஜாதி ಆ ಮೇಲ್ಜಾತಿ ಕೀಳ್ ಜಾತಿ எதுவுமே இல்லாம, ಯಾವುದು ಇಲ್ಲದೆ, Amen, they had all things common. ಅವರಿಗೆಲ್ಲವೂ ಒಂದೇ ಆಗಿತ್ತು. நான் சொல்றது எத்தனை பேர் புரியுதுங்க? ನಾನು ಹೇಳೋದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಿದೆ? எல்லாரும் ஜெபிக்கலாம், ஆண்டவரே அந்த மனசு எனக்குள்ள தாங்க. ಎಲ್ಲರೂ ಪ್ರಾರ್ಥಿಸಿ, ದೇವರೇ ಆ ಮನಸ್ಸನ್ನು ನನಗೆ ಕೊಡಿ. ಎಲ್ಲರೂ ಜಪಿಕಲಾಮ, ಎಲ್ಲರೂ ಪ್ರಾರ್ಥಿಸೋಣ. Lord, ದೇವರೇ, Lord, give me, Lord, a heart to be devoted to the word of God. ಅಪ್ಪ, ದೇವರ ವಾಕ್ಯಕ್ಕೆ ಭಯಭಕ್ತಿಯಾಗಿ ಇರುವುದಕ್ಕೆ ಆ ಮನಸ್ಸನ್ನು ನನಗೆ ಕೊಡಿ. Amen, அந்த வார்த்தைக்காக ஏங்கணும். ಆ ವಾಕ್ಯಕ್ಕಾಗಿ ನಾನು ತವಕ ಪಡಬೇಕು. Lord, help me to be, amen, devoted to the fellowship in the church. ಸಭೆಯ ಆ ಅನ್ಯೋನ್ಯತೆಗೆ ಭಯಭಕ್ತಿಯಾಗಿ ಇರುವುದಕ್ಕೆ ನನಗೆ ಸಹಾಯ ಮಾಡಿ. Amen, you said, ದೇವರೇ, ನೀವು there ಹೇಳಿದ is ರೀತಿಯಲ್ಲಿ two important commandments. ಎರಡು ಮುಖ್ಯವಾದ ಆಜ್ಞೆಗಳು. One, love God. ಒಂದು ದೇವರನ್ನು ಪ್ರೀತಿಸು. One, love your neighbor. ಇನ್ನೊಂದು ನಿನ್ನ ನೆರೆಯವರನ್ನು Who is ಪ್ರೀತಿಸು. my real neighbor? ಯಾರು ನನ್ನ ನಿಜವಾದ ನೆರೆಯವರು? அப்பா, என கூட சபையில் இருக்கிறவர்களை நான் நேசிக்கணும் அப்பா. ನನ್ನ ಜೊತೆ ಸಭೆಯಲ್ಲಿ ಇರುವವರನ್ನು ನಾನು ಪ್ರೀತಿಸಬೇಕು. Amen. Church is the only place ಸಭೆಯೇ ಒಂದೇ ಸ್ಥಳ where I obey two commandments at one time. ಒಂದೇ ಸಾರಿ ಎರಡು ಆಜ್ಞೆಗಳನ್ನು ಪಾಲಿಸುವಂತ ಒಂದೇ ಸ್ಥಳ ಸಭೆಯು. Amen. I love you, Lord. ನಿನ್ನನ್ನು ನಾನು ಪ್ರೀತಿಸುತ್ತೇನೆ. And I love my church. ನನ್ನ ಸಭೆಯನ್ನು ನಾನು ಪ್ರೀತಿಸುತ್ತೇನೆ. I love you, Lord. ಎಲ್ಲರೂ ಹೇಳಿ, ಅಪ್ಪ, ನಿನ್ನನ್ನು ನಾನು ಪ್ರೀತಿಸುತ್ತೇನೆ. I love my church. ನನ್ನ ಸಭೆಯನ್ನು ನಾನು I ಪ್ರೀತಿಸುತ್ತೇನೆ. love my pastor. ನನ್ನ ಸಭಾ ಪಾಲಕರನ್ನು I love ಪ್ರೀತಿಸುತ್ತೇನೆ. my leaders. ನನ್ನ ಸಭೆಯ ಹಿರಿಯರನ್ನು ಪ್ರೀತಿಸುತ್ತೇನೆ. I will love every believer. ಪ್ರತಿ ವಿಶ್ವಾಸಿಯನ್ನು ನಾನು I ಪ್ರೀತಿಸುತ್ತೇನೆ. love every plans over this church. ಸಭೆಯ ಮೇಲಿರುವಂತ ಎಲ್ಲಾ ಯೋಜನೆಗಳನ್ನು ನಾನು I ಪ್ರೀತಿಸುತ್ತೇನೆ. love the vision that the church carries. ಸಭೆಗೆ ಇರುವಂತ ದರ್ಶನವನ್ನು ನಾನು ಪ್ರೀತಿಸುತ್ತೇನೆ. Hallelujah. Hallelujah. Not only that, ಅದು ಮಾತ್ರವಲ್ಲ, amen, pray that God will give you, amen, a devoted life for prayer. ಪ್ರಾರ್ಥನೆಗಾಗಿ ಬೇರ್ಪಾಡುತ್ತೆ. ನೀವು ಆರಿಸಲ್ಪಟ್ಟ ಒಂದು ಜೀವನಕ್ಕಾಗಿ ನೀವು ಪ್ರಾರ್ಥಿಸಿ. எத்தனை பேர் சொல்றீங்க? ಎಷ್ಟು ಜನ ಹೇಳ್ತೀರಾ? Lord, amen, வேண்டாம் விருப்பான ஜெபங்கள் வேண்டாம். ಸುಮ್ಮನೆ ಏನೋ ಮಾಡಬೇಕು ಅನ್ನುವಂತ ಪ್ರಾರ್ಥನೆ ಜೀವನ ಬೇಡ. I should be devoted for prayer. ಇನ್ನು ಮೇಲೆ ನಾ ಪ್ರಾರ್ಥನೆಗಾಗಿ ಭಯಭಕ್ತಿಯಾಗಿರಬೇಕು. I need to have a proper time, Lord. ನನಗೆ ಸರಿಯಾದ ಪ್ರಾರ್ಥನೆಯ ಸಮಯ ಇರಬೇಕು. ಸಭೆಯಲ್ಲಿ ನಡೆக்கிற எல்லா ஜெபங்களுக்கும் நான் வரணும் ஆண்டவரே. ಸಭೆಯಲ್ಲಿ ನಡೆಯುವಂತ ಎಲ್ಲಾ ಪ್ರಾರ್ಥನೆಗೂ ನಾ ಬರಬೇಕು. I tell you something. ನಿಮಗೆ ನಾ ಹೇಳ್ತೇನೆ, ಇವತ್ತು ನಂದು ಏನು ಇಲ್ವಲ್ಲ ಚರ್ಚಲ್ಲಿ. ಇವತ್ತು ಸಭೆಯಲ್ಲಿ ನಂದೇನಿಲ್ವಲ್ಲ. ಏನ್ ಇದೆಯೋ ಇಲ್ವೋ ದೇವರು ನಿನ್ನನ್ನ ನೋಡ್ತಾ ಇರ್ತಾನೆ. ಏನಿದೆಯೋ ಇಲ್ವೋ ದೇವರು ನಿನ್ನನ್ನು ನೋಡ್ತಿರ್ತಾರೆ. ಅಂತರಂಗದಲ್ಲಿ ನೋಡುವವನು ಅಂತರಂಗದಲ್ಲಿ ನೋಡುವ ಬಹಿರಂಗವಾಗಿ ಒಂದಿನ ಆಶೀರ್ವದಿಸ್ತಾನೆ. ಬಹಿರಂಗವಾಗಿ ಒಂದು ದಿನ ನಿನ್ನನ್ನು ಆಶೀರ್ವದಿಸ್ತಾನೆ. Your pastor may not lift you up. ನಿನ್ನ ಸಭಾ ಪಾಲಕರು ನಿನ್ನನ್ನು ಮೇಲೆತ್ತದೆ ಹೋಗಬಹುದು. ಯಾವ ಮನುಷ್ಯನು ನಿಮ್ಮನ್ನ ಮೇಲೆತ್ತಲ್ಲ ರೀ. ಯಾವ ವ್ಯಕ್ತಿಯು ನಿನ್ನನ್ನು ಮೇಲೆತ್ತಲ್ಲ. ದೇವರ ತ್ರಾಣವುಳ್ಳ ಕರಗಳಲ್ಲಿ ನಿಮ್ಮನ್ನೇ ತಗ್ಗಿಸಿ ಅರ್ಪಿಸಿಕೊಡೋದು. ಆದ್ರೆ ದೇವರ ತ್ರಾಣವುಳ್ಳ ಕರದಲ್ಲಿ ನಿನ್ನನ್ನೇ ಅರ್ಪಣಿಸುವಾಗ ನೀನು ಮೇಲೆ ಹೋಗುವುದನ್ನ ಯಾವ ಮನುಷ್ಯನು ಯಾವ ಪಾಸ್ಟರ್ ನಿಲ್ಸಕ್ ಆಗಲ್ಲ. ನೀ ಮೇಲೆ ಹೋಗುವುದನ್ನು ಯಾವ ಸಭಾ ಪಾಲಕರು ಯಾರು ಕೂಡ ನಿಲ್ಸಕ್ ಆಗಲ್ಲ. Hallelujah. Hallelujah. Be devoted in prayer. ಪ್ರಾರ್ಥನೆಗೆ ಭಯಭಕ್ತಿಯಾಗಿರು.